ಬಿಗ್ ಡಿಬೇಟ್ಗೆ ಸ್ವಾಗತ. ನಾನು ಅಮಿತ್ ಪಾಳ್ಯ. ಈಗಾಗಲೇ ನಿತ್ಯ ನರಕ ಮತ್ತು ನಿತ್ಯಾನಂದನ ಬಗ್ಗೆ ಅನೇಕ ವಿಚಾರಗಳು ಇಲ್ಲಿವರೆಗೂ ಚರ್ಚೆ ಮಾಡಿದ್ದೀವಿ. ರಾಜ್ಯದ ಮಹಾಜನತೆ ನೀವು ಕೂಡ ಇದರ ಬಗ್ಗೆ ಅನೇಕರು ತಮ್ಮ ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ದೀರಿ. ಜೊತೆಗೆ ನಿತ್ಯಾನಂದನ ವಿಚಾರವಾಗಿ ವಿವರವಾದ ಮಾಹಿತಿಯನ್ನು ನಿಮ್ಮ ಮುಂದೆ ಇಟ್ಟಿದ್ದೀವಿ. ಇದು ಆರಂಭವಾಗಿದ್ದು ಹೇಗೆ ಅನ್ನೋದು ನಿಮಗೂ ಕೂಡ ಗೊತ್ತಿದೆ. ಆರತಿ ರಾವ್ ಅನ್ನೋ ಒಬ್ಬ ಹೆಣ್ಣುಮಗಳು ನನ್ನ ಮೇಲೆ ಈ ರೀತಿ ದೌರ್ಜನ್ಯ ನಡೀತು, ನನ್ನನ್ನು ಅಬಾರ್ಷನ್ ಮಾಡಿಸಲಾಯಿತು ಅನ್ನುವ ಅನೇಕ ವಿಚಾರಗಳನ್ನು ಸುವರ್ಣ ನ್ಯೂಸ್ನಲ್ಲಿ ಮಾತಾಡಿದರು. ಅವರು 5 ವರ್ಷಗಳ ಕಾಲ ಆಶ್ರಮದಲ್ಲಿದ್ದು ತನ್ನ ಮನದ ತುಮುಲವನ್ನು ಹೇಳ್ಕೊಳ್ಳೋದಕ್ಕೆ ಸಾಧ್ಯ ಆಗದೇ ಇದ್ದಾಗ ಸುವರ್ಣ ನ್ಯೂಸ್ ಬಳಿ ಕೇಳಿಕೊಂಡಾಗ ನಾವು ಆ ಹೆಣ್ಣುಮಗಳಿಗೆ ಒಂದು ಅವಕಾಶ ಮಾಡಿಕೊಟ್ವಿ. ಆ ಹೆಣ್ಣುಮಗಳು ಇಡೀ ಆಶ್ರಮದ ವಿಚಾರವನ್ನು ಹೇಳಿದರು. ಇದಕ್ಕೂ ಸುವರ್ಣ ನ್ಯೂಸ್ಗೆ ಯಾವುದು ಸಂಬಂಧ ಇಲ್ಲ. ಅವರಿಗೆ ವೇದಿಕೆ ಕೊಟ್ಟಿದ್ದೀವಿ, ಅವರು ಆ ವಿಚಾರವನ್ನು ಹೇಳಿದ್ದಾರೆ. ಸಂಪೂರ್ಣವಾಗಿ ಸುವರ್ಣ ನ್ಯೂಸ್ ಕಾಳಜಿ ಒಂದು ಸಾಮಾಜಿಕ ಜವಾಬ್ದಾರಿ ಅಷ್ಟೇ. ಯಾಕೆಂದರೆ ಅನೇಕರ ಮನಸ್ಸಿನಲ್ಲಿ ಅನೇಕ ರೀತಿಯ ಪ್ರಶ್ನೆಗಳು ಹುಟ್ಟಬಹುದು. ಯಾಕೆಂದರೆ ಯಾವುದಾದ್ರೂ ಒಂದು ವಿಷಯ ಪ್ರಚೋದಿತವಾಗಿ ಚರ್ಚೆ ಮಾಡಬೇಕಾದ್ರೆ ಅದರ ಎಲ್ಲ ಮಗ್ಗುಲುಗಳನ್ನು ಪರಾಮರ್ಶಿಸಿ ನೋಡುವಷ್ಟು ಪ್ರಜ್ಞಾವಂತರು ನಮ್ಮ ನಾಡಿನ ಜನ. ಹಾಗಾಗಿ ಈ ವಿಚಾರವನ್ನು ನಾನು ನಿಮ್ಮ ಮುಂದೆ ಸ್ಪಷ್ಟಪಡಿಸ್ತಾ ಇದ್ದೀನಿ. ನಿತ್ಯಾನಂದನ ವಿಚಾರವಾಗಲಿ ಅಥವಾ ಆರತಿರಾವ್ ವಿಚಾರಕ್ಕೂ ಸುವರ್ಣ ನ್ಯೂಸ್ಗೂ ಯಾವುದೇ ಸಂಬಂಧವಿಲ್ಲ. ಇದು ಪ್ಯೂರ್ಲಿ ಒಂದು ಸಾಮಾಜಿಕ ಕಳಕಳಿ. ನಾವು ಎತ್ತಿರುವ ಪ್ರಶ್ನೆಗಳು ಅವ್ಯಾವೂ ಕೂಡ ನಮ್ಮವಲ್ಲ, ಅವೆಲ್ಲವೂ ಆರತಿರಾವ್ ಪ್ರಶ್ನೆಗಳು. ಆರತಿರಾವ್ ಪ್ರಶ್ನೆಗಳನ್ನು ಜನತೆಯ ಮುಂದೆ ಇಟ್ಟಿವಿ, ಜೊತೆಗೆ ಅದನ್ನು ನಿತ್ಯಾನಂದ ಮುಂದೆ ಕೂಡ ಇಟ್ಟಿದ್ವಿ. ಇದಕ್ಕೆ ಸಂಬಂಧಪಟ್ಟಂತೆ ಆ ಇಂಟರ್ವ್ಯೂ ಅಂದರೆ ಸಂದರ್ಶನ ಟೆಲಿಕಾಸ್ಟ್ ಆದಮೇಲೆ ನಿತ್ಯಾನಂದ ಒಂದು ಪ್ರೆಸ್ ಮೀಟ್ ಮಾಡಿ ಮಧುರೈನಿಂದ ಅದಕ್ಕೆ ಉತ್ತರ ಕೊಟ್ಟರು. ಆನಂತರ ಇವತ್ತು ಬಿಡದಿಯ ತಮ್ಮ ಆಶ್ರಮದಲ್ಲಿ ಅದಕ್ಕೆ ಬೇಕಾದಂಥ ಉತ್ತರ ಕೊಡೋದಕ್ಕೆ ಪತ್ರಿಕಾಗೋಷ್ಠಿಯನ್ನು ಕರೆದರು. ಅಲ್ಲಿ ಕೆಲವು ಪ್ರಶ್ನೆಗಳನ್ನು ಪತ್ರಕರ್ತರು ಮುಕ್ತವಾಗಿಟ್ಟಾಗ ಕೆರಳಿ ಕೆಂಡಾಮಂಡಲಾದರು. ನಿತ್ಯಾನಂದ ಸಿಟ್ಟಾಗಿದ್ದು ಯಾಕೆ ಅನ್ನೋದು ಪ್ರಮುಖವಾದ ಪ್ರಶ್ನೆ. ಅನೇಕ ಗಣ್ಯ ಅತಿಥಿಗಳು ನಮ್ಮ ಸ್ಟುಡಿಯೋದಲ್ಲೂ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಮಾತಾಡಿದರು. ರಾಜ್ಯದ ಜನ ನೀವು ಕೂಡ ಅನೇಕ ಪ್ರಜ್ಞಾವಂತರು, ಹಿರಿಯರು, ಜೊತೆಗೆ ಗಣ್ಯ ಅತಿಥಿಗಳೆಲ್ಲರೂ ಕೂಡ ಇದಕ್ಕೆ ಸಂಬಂಧಪಟ್ಟ ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ತಾ ಹೋದರು. ಇದಕ್ಕೆ ಸಂಬಂಧಪಟ್ಟ ಮುಂದುವರೆದ ಭಾಗ ನಿತ್ಯ ಸಿಟ್ಟಾಗಿದ್ದು ಯಾಕೆ, ಜೊತೆಗೆ ಆ ಪತ್ರಿಕಾಗೋಷ್ಠಿಯಲ್ಲಿ ಭಾಗವಹಿಸಿದ ನಮ್ಮ ಪ್ರತಿನಿಧಿ ಅಜಿತ್ ಅವರಿಗೆ ಆದ ಅನುಭವ ಏನು, ಇದೆಲ್ಲವನ್ನೂ ಕೂಡ ಈ ಬಿಗ್ ಡಿಬೇಟ್ನಲ್ಲಿ ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೀವಿ. ಈ ಬಿಗ್ ಡಿಬೇಟ್ನಲ್ಲಿ ಮಾತಾಡೋದಕ್ಕೆ ಗಣ್ಯ ಅತಿಥಿಗಳು ನನ್ನ ಜೊತೆ ಮುಂದುವರಿತಾ ಇದ್ದಾರೆ. ಋಷಿಕೇಶ್ ಸ್ವಾಮಿ ಇದ್ದಾರೆ, ಕಿರಣ್ ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ, ವೀಣಾ ಇದ್ದಾರೆ, ಜೊತೆಗೆ ಬಿಡದಿಯಿಂದಲೇ ನೇರವಾಗಿ ನನ್ನ ಜೊತೆ ಅಜಿತ್ ಮಾತಾಡ್ತಾರೆ. ಅವ್ರ ಜೊತೆ ಮಾತಾಡೋಣ. ಅದಕ್ಕೂ ಮೊದಲು ನಿತ್ಯ ಸಿಟ್ಟಾಗಿದ್ದು ಯಾಕೆ, ಸಿಟ್ಟಾಗುವಂಥ ಕಾರಣ ಏನಿತ್ತು? ಪತ್ರಿಕಾಗೋಷ್ಠಿಯಲ್ಲಿ ಸಹಜವಾಗಿ ಎಲ್ಲ ಪತ್ರಕರ್ತರುಗಳು ಕೂಡ ತಮ್ಮ ಅನುಮಾನವನ್ನು ಪರಿಹರಿಸಿಕೊಳ್ಳೋ ಪ್ರಶ್ನೆಗಳನ್ನು ಕೇಳ್ತಾರೆ. ಆದರೆ ನಿತ್ಯ ಇವತ್ತು ಸುವರ್ಣ ನ್ಯೂಸ್ ಪ್ರತಿನಿಧಿ ಎತ್ತಿದ ಪ್ರಶ್ನೆಗಳಿಗೆ ಸಿಟ್ಟಾದರು. ಕಾರಣ ಅವರು ಸಮನ್ಸನ್ನು ನೀವು ಅಲೋ ಮಾಡಿಲ್ಲ ಅಂತ ಹೇಳಿದರು. ಆ ಸಮನ್ಸ್ ಕಾಪಿ ನಮ್ಮ ಹತ್ರ ಇದೆ ಸ್ವಾಮೀಜಿ ಅಂದ ತಕ್ಷಣ ಅವರು ಸಿಟ್ಟಿಗೆದ್ರು. ಹಾಗಾದರೆ ಅವರು ಕಾನೂನಿಗಿಂತ ಅತೀತರ ಅನ್ನುವ ಪ್ರಶ್ನೆ. ಅವರು ಸ್ವಾಮೀಜಿ, ಅವ್ರ ಬಗ್ಗೆ ಎಲ್ಲ ಗೌರವವಿದೆ, ಕಾವಿಧಾರಿಗಳು, ಅವರು ಒಳ್ಳೆಯ ಧರ್ಮ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ, ನಮ್ಮ ಯಾವ ಅಬ್ಜೆಕ್ಷನ್ನೂ ಇಲ್ಲ. ಸುವರ್ಣ ನ್ಯೂಸ್ಗೂ ನಿತ್ಯಾನಂದ ಸ್ವಾಮಿಗೂ ಅವರ ಆಶ್ರಮಕ್ಕೂ ಯಾವ ಸಂಬಂಧನೂ ಇಲ್ಲ. ಆದರೆ ನಮ್ಮದು ಸಂಪೂರ್ಣ ಸಾಮಾಜಿಕ ಕಳಕಳಿ. ಅವರು ಕೂಡ ಸಾಮಾಜಿಕವಾಗಿ ಅನೇಕ ಭಕ್ತರನ್ನು ಹೊಂದಿದ್ದಾರೆ. ಅವರಿಗೆ ಆದ ನೋವನ್ನು ನಿಮ್ಮ ಮುಂದೆ ಇಡೋ ಪ್ರಯತ್ನ ಅಷ್ಟೇ. ಅನೇಕರು ಇನ್ನೂ ಮಾತಾಡೋರು ಇರ್ಬೋದು, ಅವ್ರಿಗೆ ಮಾತಾಡೋದಕ್ಕೆ ವೇದಿಕೆ ಇಲ್ಲದಿದ್ದರೆ ನಾವು ಕಲ್ಪಿಸ್ಕೊಡ್ತೀವಿ, ಮಾತಾಡ್ಬೋದು. ಸುವರ್ಣ ನ್ಯೂಸ್ ಈ ರಾಜ್ಯದ ನಾಡಿನ ವಾಹಿನಿ. ಎಲ್ಲರಿಗೂ ಕೂಡ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸೋದಕ್ಕೆ ಅವಕಾಶ ನಾವು ಕೊಟ್ಟಿದ್ದೀವಿ. ಅಭಿವ್ಯಕ್ತಿ ಸ್ವಾತಂತ್ರ್ಯ ಅನ್ನೋದನ್ನು ಸಂವಿಧಾನವನ್ನೇ ನಮಗೆ ಒದಗಿಸಿಕೊಟ್ಟಿದೆ. ನಿಮಗೆ ಅವಕಾಶ ಕೊಡ್ತಾ ಇದ್ದೀವಿ. ಅದನ್ನು ಪರಾಮರ್ಶಿಸಿ ಸುವರ್ಣ ನ್ಯೂಸ್ ದಾಖಲೆಗಳನ್ನು ಪರಿಶೀಲಿಸಿ ಆ ನಂತರವೇ ನಿಮ್ಮ ಮುಂದೆ ಎಲ್ಲ ವಿಚಾರಗಳನ್ನು ಇಟ್ಟಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ಮಾತಾಡೋಣ. ಅತಿಥಿಗಳು ಕೂಡ ನನ್ನ ಜೊತೆ ಇದ್ದಾರೆ. ಮೊದಲಿಗೆ ನಿತ್ಯಾನಂದ ಸಿಟ್ಟಾಗಿದ್ದು ಯಾಕೆ ಅನ್ನೋದನ್ನು ನೋಡೋಣ. And Swamiji, I would like to know what is this Vinay Bharadwaj's case? What is Vinay Bharadwaj case? Vinay Bharadwaj. What is the case? Why is he speaking against you? There were a group of people who conspired against me, trying to take over the organization and its wealth. So those guys have blackmailed me, and all those evidences, already some part has been given to Tamil Nadu CBCID, whatever incident happened in Tamil Nadu. Some has been given whatever has happened in Karnataka. The remaining whole thing will be now presented to the court. You will see and you will understand the whole picture of these people grouped together conspiring. Not only conspiring, because they were not successful in taking over the organization, abusing me. About Vinay Bharadwaj, he has done some crime in US. Those people who have been victimized by him have filed the case. That's it. The complainant has no connection with you. Maybe they are coming as a devotees and going as devotees. There's no other connection other than as devotees. The complainant is not a priest of your temple. No, a priest does not mean he's not a paid priest. He's a volunteer.
Why are you not receiving any summons from Vinay Bharadwaj? He has sent you court summons and you are not receiving. No, I don't know whether any summon has been sent, and it has nothing has come. No summons you have No received. summons have come. No, he has filed a case against you and you are not receiving. I do the not know. summons. No, I am not absconding. I am not going anywhere. Any case, any summon comes to me, I am attending properly. I never received any summon. No, I came to know that your people are avoiding that summons No. and they are not. No, no, they have that is not not been. true. That is not true. The person who comes with a summons has not been given the entry into the ashram. So then they will have to do the legal course of action. That's all, legal proceeding. That's it. No, I will not receive. No, he cannot come here. Please don't take it. No, it will not be accepted. No, you are not here as a legal person. You are here as a press person. Please don't allow him. Please do not allow him. You are here as a press person, not legal person. This is not the legal thing. I won't accept. It is not legal thing. No, please don't allow him. No, it is not accepted. It is not accepted. It is not accepted. Please take him out. Please get him out. It is trespassing. It is only press. It is only press media. You see, this is a press media. This is a media conference. It is only for press. It is trespassing. You see, he can do only media job. Please. Someone trying to give a summon. Oh, it's illegal. It's illegal. Ah, yes. You are not. You see, this is a press meet. Here only press thing can be done. Like this is by hate convention. You don't. You just take your paper and leave. Come back. It is according to hate convention. I know what the law is. So please don't try to teach me. Pick up the paper. Don't put unauthorized papers in my campus. Take the paper and move on. It is not a court summons. It is not. It is not your document. Not This my is a press document. meet. I don't even know what that is. I don't even know what Take that it into my campus. You're threatening my campus. Please take it and move it. I'm going to do that. You please take it and move. This is not the way to do it. You just leave it like that. You have not let the legal person inside your premises. You know legal. You are a great legal person. You do whatever is legal. Go. You cannot talk. And do what you're doing. Move ahead. Shut up. Not put unidentified stuff in our campus. I'm making it very clear. I don't care who you are. Please take the paper. I don't want security threats on our campus. No, I don't want security threats. Is it a Nityananda Republic? You keep quiet. Is it a Nityananda Republic? This is India's republic. Why? Citizen of India, I'm talking. Any judiciary asked you to hand As a citizen of India, I'm talking. Yes. This court asked you to see. We are not summoned. You are summoned. When did they ask? Are you representing? Are you representing judge asked to hand over the summons? We have to pay the Who the hell are you? 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 You come to get permission to show your ID card.
ಮುಟ್ಟಬೇಡಿ ಯಾರು total misrepresentation. I'm mentally very fit, healthy. I don't need it. I don't need. You want to take the judiciary? Police come. We are not stopping you. We're going to court. Please go to court. We brought court here. Every citizen can go to court here. ಸರಿ, ಇದ್ರ ಬಗ್ಗೆ ನಾವು ಅನೇಕ ವಿಚಾರಗಳನ್ನು ತೋರಿಸಿದ್ವಿ. ಈಗ ನಿತ್ಯಾನಂದ ಸಿಟ್ಟಾಗಿದ್ದು ಯಾಕೆ ಅನ್ನೋ ಪ್ರಶ್ನೆಗಳನ್ನು ಕೂಡ ನಿಮ್ಮ ಮುಂದೆ ಇಟ್ಟಿದ್ವಿ. ಅವ್ರು ಸಿಟ್ಟಾಗ ಕಾರಣ ವೆರಿ ಸಿಂಪಲ್. ಅದಕ್ಕೆ ಸಿಟ್ಟಾಗ ಅಗತ್ಯ ಇರಲಿಲ್ಲ. ಅವರು ಸ್ವಾಮೀಜಿ ಆಗಿರೋರು, ಬಹಳ ಕಾಮಾಗಿರ್ಬೇಕು. ಅದ್ರ ಜೊತೆಗೆ ಅವ್ರು ದೇವರು ಅಂತ ಹೇಳ್ಕೊತಾರೆ, ಅದು ಅವ್ರಿಗೆ ಬಿಟ್ಟಿದ್ದ ವಿಚಾರ. ಭಕ್ತರು ಅವರ ನಂಬಿಕೆ ಮತ್ತು ಇವರು ಅವ್ರಿಗೆ ಹೇಳ್ಕೊಳ್ಳೋದು ಅದು ನಮಗೆ ಸಂಬಂಧಪಟ್ಟಿದ ವಿಚಾರ. ಆದರೆ ಅವ್ರು ಇಷ್ಟೊಂದು ರಾಂಗಾಗಿ ಅಗತ್ಯ ಇಲ್ಲ. ಒಬ್ಬ ಸ್ವಾಮೀಜಿಯಾಗಿ ಅಷ್ಟೊಂದು ತಾಳ್ಮೆ ಕಳ್ಕೊಂಡ್ರೆ ಅವ್ರು ಬೇರೆಯವ್ರಿಗೆ ಏನು ಉಪದೇಶ ಮಾಡ್ತಾರೆ ಅನ್ನೋ ಪ್ರಶ್ನೆ ಕೂಡ ಉದ್ಭವಿಸುತ್ತೆ. ನನ್ನ ಜೊತೆ ಕಿರಣ್ ಜಾಯ್ನ್ ಆಗಿದ್ದಾರೆ ಮಾತಾಡೋದಕ್ಕೆ. ಆಗಲೇ ನಮ್ಮ ಜೊತೆ ದೂರವಾಣಿಲಿ ಕೂಡ ಮಾತಾಡಿದರು. ಕಿರಣ್ ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್. ಕಿರಣ್, ನೀವೇನು ಹೇಳ್ತೀರಿ ಇದನ್ನು ನೋಡಿ? ಇದನ್ನು ಈಗ ಸಾಯಂಕಾಲದಿಂದ ನೀವು ನೋಡ್ತಾ ಇರೋದು ಇದೇನು ಹೊಸದಲ್ಲ. ಇವಾಗ ಇದು ಹೆಚ್ಚು ಕಡಿಮೆ 2-3 ವರ್ಷಗಳಿಂದ ನಡೀತಾ ಇರೋವಂಥದ್ದು. ಆದರೆ ಈಗ ಇದೇನಾಗೋಗಿದೆ ಅಂದರೆ ಅವನಿಗೆ ಹಿ ಹಸ್ ಕಮ್ ವಿತ್ ಅ ಹಿಡನ್ ಅಜೆಂಡಾ ಟು ಕರ್ನಾಟಕ. ಏನಾಗಿದೆ, ಇದು ಒಂದು ಪೊಗದಸ್ತಾದಂಥ ಒಂದು ಹುಲ್ಲುಗಾವಲಿದು. ಅದ್ರ ಜೊತೆಗೆ ಒಂದು ಗೂಳಿ ಬಂದು ನುಗ್ಗಿದೆ ಅಷ್ಟೇ ಇಲ್ಲಿ ಕರ್ನಾಟಕಕ್ಕೆ. ಅದು ಅಷ್ಟೇ ಅಲ್ಲ, ಅದು ಮಾತ್ರ ಅಲ್ಲ. ಇವತ್ತು ನಾವು ನೋಡಿದ್ರೆ, ಈಗ ನೀವು ಅನ್ಕೋಬೋದು, ಇಲ್ಲಿ ನೋಡ್ತಾ ಇರೋರು ಈಗ ಅಲ್ಪ ಸ್ವಲ್ಪ IT ಉದ್ಯೋಗಿಗಳಿಂದ ನೋಡ್ತಾ ಇರ್ಬೋದು. ಅವ್ರು ಅನ್ಕೋಬೋದು, ಅರೆಯೋ ಯಾರೋ ಮಾಡ್ತಾನೆ, ಯಾರೋ ಹೊಡೆದಾಡ್ತಾರೆ, ಅದಕ್ಕೆ ಯಾರೋ ಇದನ್ನ ಇದು ಮಾಡ್ತಾರೆ ಅಂತ. ಆದರೆ ದ ಕ್ವೆಶ್ಚನ್ ಈಸ್, ಇಂಥವ್ರನ್ನ ನಾವು ಎಷ್ಟರ ಮಟ್ಟಿಗೆ, ಈಗ ಅವನಲ್ಲಿ ಭಕ್ತರಲ್ಲಿ ನೋಡಿದ್ರೆ ಲೋಕಲೈಟ್ಸ್ ಯಾರೂ ಇಲ್ಲ. ಈಗ ಇರೋರೆಲ್ಲ ಅದರಲ್ಲಿ ಮೆಜಾರಿಟಿ ಎಲ್ಲ ಎಜುಕೇಟೆಡು, ಲಿಟ್ರೇಟೆಡ್ ಕ್ಲಾಸು. ಇಂಥ ಒಂದು ಸಿವಿಲೈಸ್ ಸೊಸೈಟಿನಲ್ಲಿ ಇವನ್ನ ಎಷ್ಟರ ಮಟ್ಟಿಗೆ ಪೋಷಿಸ್ತಾ ಇದೀವಿ ನಾವು? ನಮ್ಮಂಥವ್ರ ಸಪೋರ್ಟ್ ಎಷ್ಟಿದೆ? ಯಾಕೆ IT ಇದರಿಂದ ಫೀಲ್ಡಿಂದ ಯಾಕೆ ಯಾರು ಇವನು ವಿರುದ್ಧ ತಿರುಗಿ ಬೀಳ್ತಾ ಇಲ್ಲ? ಇದನ್ನೋದು ಒಂದು ಮೇನ್ ಕ್ವೆಶ್ಚನ್. ಅದ್ರ ಜೊತೆಗೆ ಮುತಾಲಿಕ್ ನಿಮ್ಮ ಜೊತೆ ಮಾತಾಡ್ತೀನಿ, ಕಿರಣ್ ಕಂಟಿನ್ಯೂ ಮಾಡ್ತೀನಿ. ಅದ್ರ ಜೊತೆಗೆ ಈ ನಿತ್ಯಾನಂದ ಆಶ್ರಮದಲ್ಲಿ ಇದ್ದವರು ಜೊತೆಗೆ ಆರತಿ ರಾವ್ ಅಂತ ನಾವು ಯಾವ್ದು ಸಂದರ್ಶನ ತೋರಿಸಿದ್ವಲ್ಲ, ಅವ್ರ ಜೊತೆ ಆ ಸಂದರ್ಭದಲ್ಲಿ ಇದ್ದವರೊಬ್ಬರು ಈ ಕಾರ್ಯಕ್ರಮ ನೋಡಿ ನಮಗೆ ಕರೆ ಮಾಡ್ತಾ ಇದ್ದಾರೆ. ಅವ್ರ ಹೆಸರೇಳಲ್ಲ, ನಾವು ನಮ್ಮ ಜೊತೆ ಮಾತಾಡ್ತಾರೆ. ಮಾತಾಡಿ ಮೇಡಮ್, ನೀವು ಆರತಿ ರಾವ್ ಇದ್ದಾಗ ಅಲ್ಲಿದ್ರ, ಅಲ್ಲಿ ಏನೇನು ನಡೆಯುತ್ತೆ ಅನ್ನೋ ಹೇಳ್ಬೋದಾ ಮೇಡಮ್? ಮಾತಾಡಿ ಮೇಡಮ್. ನಮ್ಮ ಧ್ವನಿ ಕೇಳಿಸ್ತಾ ಇದೆ? ಬಹುಶಃ ಅವ್ರ ಧ್ವನಿ, ನಮ್ಮ ಧ್ವನಿ ಅವ್ರಿಗೂ ಕೇಳಿಸ್ತಾ ಇಲ್ಲ. ಬಹುಶಃ ಅವರ ಕಾಲ್ ಕಟ್ ಆಗಿದೆ ಅನ್ಸುತ್ತೆ. ಕಿರಣ್ ಮಾತಾಡಿಸಿ, ಮುಂದುವರಿಸಿ. ಇದ್ರ ಜೊತೆಗೆ ಇನ್ನೊಂದು ಹೇಳೋದೇನೆಂದ್ರೆ, ಮುತಾಲಿಕ್ ಅಂತವರು ಹೋಗಿ ಇವ್ರಿಗೆ ಸಪೋರ್ಟ್ ಮಾಡ್ತಾರೆ. ಎಲ್ಲದಕ್ಕಿಂತ ಇನ್ನೊಂದು ಪ್ರಮುಖವಾದ ಪ್ರಶ್ನೆ ಉದ್ಭವಿಸುತ್ತೆ, ಸಾಮಾನ್ಯರಿಗೂ ಬಹಳ ಚೆನ್ನಾಗಿ ಉದ್ಭವಿಸಿದೆ. ಅಲ್ಲಿರೋರು ಯಾರು ಸಾಮಾನ್ಯರಲ್ಲ, ಇನ್ಕ್ಲೂಡಿಂಗ್ ಆರತಿ ರಾವ್. IIT ಇಂಜಿನಿಯರ್ಸ್, ಡಾಕ್ಟರ್ಸು, ಇವರೆಲ್ಲ ಅಲ್ಲಿ ಹೋಗಿದ್ದಾರೆ ಮತ್ತು ಹೊರಗೆ ಬಂದು ಅದನ್ನು ಹೇಳ್ತಾ ಇದ್ದಾರೆ. ಆಮೇಲೆ ಅಲ್ಲಿ ಏನು ನಡೆಯುತ್ತೆ, ಅವರ ಹೀಲಿಂಗ್ ವಿಚಾರ, ಅವ್ರು ಕೆಲವು ವಿಚಾರಗಳನ್ನೆಲ್ಲ ಹೇಳ್ತಾ ಹೋಗ್ತಾರಲ್ಲ. ನೀವು ಸೈನ್ಸನ್ನು ಸ್ಟಡಿ ಮಾಡಿದ್ದೀರಿ, ಅವ್ರು ಹೇಳೋದನ್ನು ಕೇಳ್ಕೊಂಡು ಮತ್ತೆ ಅದಕ್ಕೆ ಬೆಂಡಾಗ್ತೀರಿ. ಏನು ನನಗೆ ಅರ್ಥ ಆಗ್ತಾ ಇಲ್ಲ, ಯಾಕೆ ಹೈಲಿ ಎಜುಕೇಟೆಡ್ ಪೀಪಲ್ ಯಾಕೆ ಆಗ್ತಾ ಇದ್ದಾರೆ ಆ ರೀತಿ? ಅವ್ರಿಗೆ ಹೈಲಿ ಎಜುಕೇಟೆಡ್, ನೀವು IT ಕ್ಲಾಸ್ನ ತೊಗೊಂಡಾಗ ಎಲ್ಲೂ ಬೇಕಂದಿದ್ದೆಲ್ಲವೂ ನಮ್ಮ ಕೈಗೆ ಸಿಕ್ಕಿದೆ. ಒಂದು ಹಣದ ಇದು, ಮತ್ತು ನಮ್ಮ 92 ಗ್ಲೋಬಲೈಸೇಷನ್ ನಂತರ ಬಂದಂಥ ಒಂದು ದೊಡ್ಡ ವಹಿವಾಟು ಏನು ನಡೀತಾ ಇದೆ ಇಂಡಿಯಾದಲ್ಲಿ. IT ಉದ್ಯೋಗಿಗಳು ಅಂದರೆ ಕೈ ತುಂಬ ಹಣ ಎಲ್ಲವೂ ಸಿಕ್ಬಿಟ್ಟಿದೆ ಈಗ. ಆ್ಯಂಡ್ ಮೋರೋವರ್ US ಹೋಗಿ ಬಂತು ಅಂದರೆ ಅದೊಂದು ದೊಡ್ಡ ವಿಷಯನೇ. ಅದ್ರ ಜೊತೆಗೆ ಏನಾಗೋಗಿದೆ ಅಂದರೆ, ಈಗ ಆರ್ತಿ ಅಂತ ನೀವು ಕೂಡ ಅಷ್ಟೇ ವಿದ್ಯಾವಂತರು, ನೀವು ಕೈ ತುಂಬ ಸಂಬಳ ಬರೋದು, ತಾವು ಒಬ್ಬರು ಇಂಜಿನಿಯರ್ ಆಗಿದ್ದೀರಿ. ತಮ್ಗೆ ಯಾಕೆ ಹಾಗಾಗಿಲ್ಲ? ತಾವೇ ಯಾಕೆ ಪ್ರಜ್ಞಾವಂತರಾಗಿದ್ದೀರಿ ನೀವು? ನಾವು ಯಾವತ್ತು ಬರೀ ಈಗ TV ಹಾಕಿದ ತಕ್ಷಣ ಯಾವುದೋ ಬೇಡವಾದ ಚಾನೆಲ್ಗಳನ್ನ ನೋಡಿದೆ, ನಮ್ಮ ಸುತ್ತಮುತ್ತ ಏನಾಗ್ತದೆ ಅನ್ನೋದು ನೋಡಿ ಫಸ್ಟ್ ನಾವು ತಿಳ್ಕೊತೀವಿ. ಕರೆಕ್ಟ್, ಇಟ್ಸ್ ವೆರಿ ರೈಟ್. ಅದ್ರ ಜೊತೆಗೆ ಆರ್ತಿ ಅಂತವ್ರ ಒಬ್ಬ IIT ಗ್ರಾಜುಯೇಟ್ಗೆ US ನಲ್ಲಿ ಇದ್ದಂಥವ್ರಿಗೆ ಹಿಂಗೆ ಆಗಿರ್ಬೇಕಾದ್ರೆ, ಇನ್ನು ಅವಿದ್ಯಾವಂತರು ಇವನು ಸುತ್ತಮುತ್ತ ಎಷ್ಟು ಜನ ಇದ್ದಾರೆ, ಅಂಥವ್ರನ್ನ ಎಷ್ಟು ಜನರನ್ನ ಬಲೆಗೆ ಹಾಕೊಂಡಿದ್ದಾನೆ, ಎಷ್ಟು ಜನರನ್ನ ಇವನು ಹಾಳು ಮಾಡಿರ್ಬೋದು? ಇದ್ರ ಬಗ್ಗೆ ಯಾರಾದ್ರೂ ಯೋಚಿಸಿದಾರಾ? ಇವಾಗ ಬೆಳಗಾವಲ್ಲಿ ಎಲ್ಲೋ ಒಂಚೂರು ಗಡಿ ವಿಚಾರ ಆಯಿತು ಅಂದರೆ ಸಾವಿರಾರು ಜನ, ಇಲ್ಲಿಂದ ಲಕ್ಷಾಂತರ ಜನ ಟ್ರೈನ್ಗಳಲ್ಲಿ ಹೋಗ್ತಾರೆ, ಟ್ರೈನ್ನ ತಡೆ ಹಿಡಿತಾರೆ. ನಾವು ಹುಟ್ಟಿರೋದೇ ಕರ್ನಾಟಕ, ಕನ್ನಡದ ಪ್ರತಿಯೊಬ್ಬನ್ನು ಕಾಪಾಡೋಕ್ಕೆ ಅಂತ ಮಾತಾಡ್ತಾರಲ್ಲ. ಇಂಥ ಒಬ್ಬರು ಹೆಣ್ಮಗಳು ಬಂದು ಸ್ಟುಡಿಯೋದಲ್ಲಿ ಕೂತ್ಕೊಂಡು ಕಣ್ಣೀರು ಹಾಕುವಾಗ ಇವರು ಸೊಲ್ಲು ಅಡಗೋಗಿದೆಯಾ ಇವತ್ತು? ಯಾಕೆ ಒಬ್ಬರು ಧ್ವನಿ ಎತ್ತಾ ಇಲ್ಲ? ಈಗ ಎಲ್ಲ ದೊಡ್ಡ ಅಂಥ ನಾಯಕರು ಅದೇ ರೋಡಲ್ಲಿ ಓಡಾಡೋಂಥವ್ರು, ಇವನು ದರ್ಶನ ಮಾಡದೆ ಬಿಡದಿಂದ ಮುಂದಕ್ಕೆ ಹೋಗಕ್ಕೆ ಆಗೋದಿಲ್ಲ, ಇವನು ಕಟೌಟ್ ನೋಡಿದೆ ಅಂಥವ್ರೆಲ್ಲ ಎಲ್ಲೋದ್ರಿ ಇವತ್ತು? ಈಗ ನೀವು ಸತತವಾಗಿ ಸಾಯಂಕಾಲದಿಂದ ಮಾಡ್ತಾ ಇದ್ದೀರಿ, ಯಾಕೆ ಯಾರು ಇಷ್ಟು ತನಕ ಒಬ್ಬರು ರೆಸ್ಪಾಂಡ್ ಮಾಡೋಕ್ಕಾಗಲಿಲ್ವಾ? ಎಲ್ಲ ಏನು ವಿದೇಶಗಳಲ್ಲಿದ್ದಾರಾ? ರೈಟ್, ಅಜಿತ್ ನಿಮ್ಮ ಜೊತೆ ಮಾತಾಡ್ತೀನಿ. ಕಿರಣ್, ಅದ್ರ ಜೊತೆಗೆ ಅಜಿತ್ ಕೂಡ ಬಿಡದಿಯಿಂದ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ತಯಾರಿದ್ದಾರೆ ಮಾತಾಡೋದಕ್ಕೆ. ಅವ್ರ ಜೊತೆ ಕೂಡ ಮಾತಾಡ್ತೀನಿ. ಅದಕ್ಕೆ ಮೊದಲು ಒಂದು ಚಿಕ್ಕ ಬ್ರೇಕ್.